ಸಿದ್ದರಾಮಯ್ಯ ಬಳಿಕ ಅಹಿಂದ ನಾಯಕ ಯಾರು? ಈ ಪ್ರಶ್ನೆ ಈಗ ಕಾಂಗ್ರೆಸ್ ಒಳಗೊಂಡಂತೆ ರಾಜ್ಯ ರಾಜಕೀಯದ ಹಾಟ್ ಟಾಪಿಕ್ ಆಗಿದೆ. ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅಹಿಂದ ಪಟ್ಟಕ್ಕೆ ಸಜ್ಜಾಗುತ್ತಿದ್ದಾರ. 2028ರ ಸಿಎಂ ರೇಸ್ಗೆ ಗುಪ್ತ ಸಿದ್ಧತೆ ನಡೆಯುತ್ತಿದೆಯೇ? ವಾಲ್ಮೀಕಿ ಶಕ್ತಿ, ಉತ್ತರ ಕರ್ನಾಟಕದ ಹಿಡಿತ, ಮಾನವ ಬಂಧುತ್ವ ವೇದಿಕೆಯ ನೆಲೆಯ ರಾಜಕೀಯ, ಇವೆಲ್ಲವೂ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತವೆಯಾ ಅಥವಾ ರಾಜ್ಯವ್ಯಾಪಿ ಪ್ರಭಾವದ ಕೊರತೆ ಮತ್ತು ಕಾಂಗ್ರೆಸ್ ಒಳಗಿನ ಪೈಪೋಟಿ ದೊಡ್ಡ ಅಡ್ಡಿಯಾಗುತ್ತದೆಯಾ? ಸಿದ್ದರಾಮಯ್ಯ ಬಳಿಕ ಅಹಿಂದ ಪೀಠಕ್ಕೆ ಯಾರು? ಡಿಕೆ ಶಿವಕುಮಾರ್ ಫ್ಯಾಕ್ಚರ್ ನಡುವೆ ಸಾಹುಕಾರ್ ಎಷ್ಟು ದೂರ ಹೋಗಬಲ್ಲರು? ಅಹಿಂದ ಮತ ಬ್ಯಾಂಕ್ ನಂಬಿಕೆ ಸತೀಶ್ ಕಡೆ ತಿರುಗುತ್ತದೆಯಾ ಅಥವಾ ಹೊಸ ಸಮೀಕರಣ ಹುಟ್ಟುತ್ತದೆಯಾ? ಒಳಗಣ್ಣಿನ ವಿಶ್ಲೇಷಣೆ, ಬಲ ದುರ್ಬಲತೆಗಳ ಸಂಪೂರ್ಣ ಚಿತ್ರಣ ತಪ್ಪದೆ ನೋಡಿ. ರಾಜ್ಯ ರಾಜಕೀಯದಲ್ಲಿ ಒಂದು ಪ್ರಶ್ನೆ ನಿಧಾನವಾಗಿ ದೊಡ್ಡ ಚರ್ಚೆಯಾಗಿ ರೂಪುಗೊಳ್ಳುತ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳಿಕ ಅಹಿಂದ ನಾಯಕತ್ವವನ್ನು ಯಾರು ವಹಿಸಿಕೊಳ್ತಾರೆ? ಈ ಪ್ರಶ್ನೆಗೆ ಸದ್ಯ ಕೇಳಿ ಬರುತ್ತಿರುವ ಪ್ರಮುಖ ಹೆಸರು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ. 2028ರ ಮುಖ್ಯಮಂತ್ರಿ ಹಾದಿಯನ್ನ ಗುರಿಯಾಗಿಟ್ಟುಕೊಂಡು ಅಹಿಂದ ಪೀಠವನ್ನು ಸ್ವೀಕರಿಸಲು ಅವರು ಸಜ್ಜಾಗುತ್ತಿದ್ದಾರೆ ಎಂಬ ರಾಜಕೀಯ ಚರ್ಚೆಗಳು ಗಟ್ಟಿಯಾಗಿವೆ. ಆದ್ರೆ ಸಿದ್ದರಾಮಯ್ಯನವರಂತಹ ಭಾರಿ ವ್ಯಕ್ತಿತ್ವದ ನಂತರ ಅಹಿಂದ ಶಕ್ತಿಗಳನ್ನ ಒಗ್ಗೂಡಿಸುವ ಸಾಮರ್ಥ್ಯ ಸತೀಶ್ ಜಾರಕಿಹೊಳಿಗೆ ಇದೆಯೇ? ಅವರ ಬಲವೇನು, ಅಡ್ಡಿಗಳೇನು ಎನ್ನುವುದು ರಾಜಕೀಯ ವಲಯದಲ್ಲಿ ವಿಶ್ಲೇಷಣೆಗೆ ಒಳಗಾಗಿದೆ. ಸತೀಶ್ ಜಾರಕಿಹೊಳಿ ಅವರ ರಾಜಕೀಯ ಪಯಣ ದೀರ್ಘ ಮತ್ತು ಸಂಘಟಿತ ಅನುಭವದಿಂದ ಕೂಡಿದೆ. 1997ರಿಂದ 2008ರವರೆಗೆ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ 2 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದು, ಸಹಕಾರಿ ಕ್ಷೇತ್ರದಿಂದಲೇ ತಮ್ಮ ನೆಲೆಯನ್ನ ಕಟ್ಟಿಕೊಂಡವರು. ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ, ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾಗಿ, ಕರ್ನಾಟಕ ರಾಜ್ಯ ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಮಹಾಮಂಡಳಿಯಲ್ಲಿ ಸ್ಥಾನ ಪಡೆದಿದ್ರು. ಉದ್ಯಮಿ ಹಿನ್ನೆಲೆ ಹಾಗೂ ಪ್ರಭಾವಿ ರಾಜಕೀಯ ಕುಟುಂಬದ ಬೆಂಬಲ ಅವರ ಶಕ್ತಿಯ ಮತ್ತೊಂದು ಆಯಾಮ. 2004 ಮತ್ತು 6ರಲ್ಲಿ ಧರ್ಮಸಿಂಗ್ ಸರ್ಕಾರದಲ್ಲಿ ಜವಳಿ ಸಚಿವರಾಗಿದ್ರು. ನಂತರ ಯಮಕನಮರಡಿ ಕ್ಷೇತ್ರದಿಂದ 2008, 2013 ಮತ್ತು 2018, 2023ರಲ್ಲಿ ಸತತ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವುದು ಅವರ ಕ್ಷೇತ್ರಾಧಾರಿತ ಬಲವನ್ನ ತೋರಿಸುತ್ತದೆ. 2013 ಮತ್ತು 2018ರಲ್ಲಿ ಅಬಕಾರಿ ಮತ್ತು ಸಣ್ಣ ಕೈಗಾರಿಕೆ ಇಲಾಖೆ ಸಚಿವರಾಗಿದ್ದು, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ನಿರ್ವಹಿಸಿದ್ರು. 2018 ಮತ್ತು 19ರ ಅವಧಿಯಲ್ಲಿ ಅರಣ್ಯ ಹಾಗೂ ಪರಿಸರ ಸಚಿವರಾಗಿದ್ರು. ಪಕ್ಷ ಸಂಘಟನೆ ದೃಷ್ಟಿಯಿಂದ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿರುವುದು ಸಂಘಟನಾ ಸಾಮರ್ಥ್ಯದ ಸೂಚನೆ. ಅಹಿಂದ ಸಮೀಕರಣವೇ ಕಾಂಗ್ರೆಸ್ಗೆ ಬೆನ್ನೆಲುಬು. ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು ಮತ್ತು ದಲಿತ ಸಮುದಾಯಗಳನ್ನ ಒಟ್ಟುಗೂಡಿಸುವ ರಾಜಕೀಯ ರಣತಂತ್ರವನ್ನು ಸಿದ್ದರಾಮಯ್ಯ ಯಶಸ್ವಿಯಾಗಿ ಕಟ್ಟಿದ್ರು. ರಾಜ್ಯ ರಾಜಕೀಯದಲ್ಲಿ 70ರಿಂದ 75% ಮತ ಸಂಖ್ಯೆಯನ್ನು ಒಳಗೊಂಡಿರುವ ಈ ವರ್ಗಗಳನ್ನ ಒಗ್ಗೂಡಿಸುವ ನಾಯಕತ್ವ ಅತ್ಯಂತ ನಿರ್ಣಾಯಕ. ಈ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿಯ ಹೆಸರು ಮುಂದಕ್ಕೆ ಬಂದಿದೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯಿಂದಲೇ ಈ ಚರ್ಚೆ ಅಧಿಕೃತವಾಗಿ ಹೊರಹೊಮ್ಮಿತ್ತು. ಸಿದ್ದರಾಮಯ್ಯ ಬಳಿಕ ಅಹಿಂದ ನಾಯಕತ್ವ ವಹಿಸಲು ಸತೀಶ್ ಸಮರ್ಥರು ಎಂಬ ಸಂದೇಶ ನೀಡಿದ್ರು. ಸತೀಶ್ ಜಾರಕಿಹೊಳಿಯ ಬಲಾಂಶಗಳ ಪಟ್ಟಿ ದೊಡ್ಡದೇ. ಅಹಿಂದ ಚಳುವಳಿಯಲ್ಲಿ ನೇರ ಅನುಭವ, ಮಾನವ ಬಂಧುತ್ವ ವೇದಿಕೆಯ ಮೂಲಕ ರಾಜ್ಯಾದ್ಯಂತ ಸಂಘಟನೆ ನಿರ್ಮಾಣ, ಪ್ರಗತಿಪರ ಹಾಗೂ ಮೌಢ್ಯ ವಿರೋಧಿ ಅಭಿಯಾನಗಳಲ್ಲಿ ಗುರುತು ಮೂಡಿಸಿರುವುದು, ದಲಿತ ಹಿಂದುಳಿದ ಸಂಘಟನೆಗಳ ಜೊತೆ ನೇರ ಸಂಪರ್ಕ, ಇವೆಲ್ಲವೂ ಅವರಿಗೆ ಪ್ಲಸ್ ಪಾಯಿಂಟ್. ವಾಲ್ಮೀಕಿ ಸಮುದಾಯಕ್ಕೆ
ಸೇರಿದವರಾಗಿದ್ದು 7% ಇರುವ ಆ ಸಮುದಾಯದ ಬೆಂಬಲವು ಪ್ರಮುಖ ರಾಜಕೀಯ ಸಂಪನ್ಮೂಲ. ಜೊತೆಗೆ ಕಾಂಗ್ರೆಸ್ ಒಳಗೆ ಅಹಿಂದ ವರ್ಗದಲ್ಲಿ ಸ್ಪಷ್ಟ ಪೈಪೋಟಿ ನೀಡುವ ಮತ್ತೊಬ್ಬ ನಾಯಕ ಕಾಣಿಸದಿರುವುದು ಅವರಿಗೆ ಅನುಕೂಲಕರ ಪರಿಸ್ಥಿತಿ. ಆದ್ರೆ ನಕಾರಾತ್ಮಕ ಅಂಶಗಳು ಕಡಿಮೆ ಇಲ್ಲ. ಸಿದ್ದರಾಮಯ್ಯನವರಂತಹ ವಾಗ್ಮಿತ್ವ, ಜನಸಂಪರ್ಕ ಶೈಲಿ ಮತ್ತು ಭಾವನಾತ್ಮಕ ಜೋಡಣೆ ಸತೀಶ್ನಲ್ಲಿ ಕಾಣುತ್ತದೆ ಎನ್ನುವುದು ದೊಡ್ಡ ಪ್ರಶ್ನೆ. ಅಹಿಂದ ಸಮುದಾಯ ಸಿದ್ದರಾಮಯ್ಯನವರ ಮೇಲೆ ಇಟ್ಟ ನಂಬಿಕೆಯ ಮಟ್ಟವನ್ನು ಇನ್ನೊಬ್ಬ ನಾಯಕ ತಲುಪುವುದು ಸುಲಭವಲ್ಲ. ಉತ್ತರ ಕರ್ನಾಟಕದ ಹೊರತಾಗಿ ಹಳೆ ಮೈಸೂರು ಭಾಗ ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಸತೀಶ್ ಪ್ರಭಾವ ಸೀಮಿತ. ರಾಜ್ಯವ್ಯಾಪಿ ನಾಯಕತ್ವ ತಲುಪಲು ಈ ಭೌಗೋಳಿಕ ಕೊರತೆ ದೊಡ್ಡ ಸವಾಲಾಗಬಹುದು. ರಾಜಕೀಯವಾಗಿ ನೋಡಿದ್ರೆ 2028ರ ಹೊತ್ತಿಗೆ ಕಾಂಗ್ರೆಸ್ನಲ್ಲಿ ನಾಯಕತ್ವ ಪರಿವರ್ತನೆ ಚರ್ಚೆ ಗಟ್ಟಿಯಾಗಬಹುದು. ಡಿಕೆ ಶಿವಕುಮಾರ್ ಅವರಂತಹ ಬಲಿಷ್ಠ ನಾಯಕರು ಕೂಡ ಸಿಎಂ ರೇಸ್ ನಲ್ಲಿ ಇದ್ದಾರೆ. ಹೀಗಾಗಿ ಸತೀಶ್ ಜಾರಕಿಹೊಳಿಗೆ ಅಹಿಂದ ಶಕ್ತಿಯನ್ನ ಸಮಗ್ರವಾಗಿ ತಮ್ಮ ಸುತ್ತ ಒಗ್ಗೂಡಿಸಿಕೊಳ್ಳುವುದು ಅಗತ್ಯ. ಅದಕ್ಕಾಗಿ ಅವರು ರಾಜ್ಯದ ವಿವಿಧ ಭಾಗಗಳಲ್ಲಿ ಸಂಘಟನೆ ಬಲಪಡಿಸುವುದು, ಯುವ ಮುಖಂಡರನ್ನ ಬೆಳೆಸುವುದು ಮತ್ತು ಪ್ರಾದೇಶಿಕ ಸಮತೋಲನ ಸಾಧಿಸುವುದು ಅವಶ್ಯ. ಮುಂದಿನ ಹಂತದಲ್ಲಿ ಸತೀಶ್ ಕೈಗೊಳ್ಳಬಹುದಾದ ತಂತ್ರಗಳಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಸಾಮಾಜಿಕ ಮುಖಂಡರ ಸಂಪರ್ಕ, ಕರಾವಳಿಯಲ್ಲಿ ಅಲ್ಪಸಂಖ್ಯಾತರ ಸಂಘಟನೆಗಳೊಂದಿಗೆ ಸಮನ್ವಯ ಹಾಗೂ ರಾಜ್ಯ ಮಟ್ಟದ ಸಾಮಾಜಿಕ ಸಂವಾದ ಕಾರ್ಯಕ್ರಮಗಳಲ್ಲಿ ಸೇರುವುದು. ಅಹಿಂದ ಅಜೆಂಡಾವನ್ನು ಕೇವಲ ಸಮುದಾಯ ರಾಜಕೀಯಕ್ಕೆ ಸೀಮಿತಗೊಳಿಸದೆ ಅಭಿವೃದ್ಧಿ, ಉದ್ಯೋಗ, ಶಿಕ್ಷಣ, ಸಮಾನತೆ ಎನ್ನುವ ವಿಶಾಲ ಪರಿಕಲ್ಪನೆಯೊಂದಿಗೆ ವಿಸ್ತರಿಸಬೇಕಾಗುತ್ತದೆ. ಸತೀಶ್ ಜಾರಕಿಹೊಳಿ ಅವರ ಇನ್ನೊಂದು ಪ್ರಮುಖ ಬಲ ಅವರ ಸೈಲೆಂಟ್ ಸ್ಟ್ರಾಟಜಿ ಇಮೇಜ್. ಅವರು ಹೆಚ್ಚು ಪ್ರಚಾರ ಪ್ರಿಯ ರಾಜಕಾರಣಿ ಅಲ್ಲ, ಆದ್ರೆ ಸಂಘಟನಾ ಮಟ್ಟದಲ್ಲಿ ಶಾಂತವಾಗಿ ಕೆಲಸ ಮಾಡುವವರು ಎಂಬ ಅಭಿಪ್ರಾಯ ಕಾಂಗ್ರೆಸ್ ವಲಯದಲ್ಲಿ ಇದೆ. ಪಕ್ಷದ ಒಳ ರಾಜಕೀಯ ಸಮೀಕರಣಗಳನ್ನ ಅರ್ಥ ಮಾಡಿಕೊಂಡು ತೆರೆಮರೆಯ ಮಾತುಕತೆಗಳ ಮೂಲಕ ಬೆಂಬಲ ವಲಯ ವಿಸ್ತರಿಸುವ ಶೈಲಿ ಅವರದ್ದು. ಅಹಿಂದ ನಾಯಕತ್ವಕ್ಕಾಗಿ ಅಗತ್ಯವಾದ ನೆಲೆಯ ರಾಜಕೀಯ ಸಂಪರ್ಕಗಳನ್ನ ಅವರು ಹಂತ ಹಂತವಾಗಿ ಬಲಪಡಿಸುತ್ತಿದ್ದಾರೆ ಎಂಬ ಸೂಚನೆಗಳು ಕಂಡುಬರುತ್ತಿವೆ. ಇದಲ್ಲದೆ ಸಂಪನ್ಮೂಲ ಸಂಗ್ರಹಣೆಯಲ್ಲಿ ಅವರ ವೈಯಕ್ತಿಕ ಸಾಮರ್ಥ್ಯವು ಪಕ್ಷದ ಒಳಗೆ ಗಮನ ಸೆಳೆದಿದೆ. ದೊಡ್ಡ ಮಟ್ಟದ ರಾಜಕೀಯ ಚಟುವಟಿಕೆ ನಡೆಸಲು ಆರ್ಥಿಕ ಮತ್ತು ಸಂಘಟನಾ ಬೆಂಬಲ ಅತ್ಯವಶ್ಯಕ. ಈ ಅಂಶದಲ್ಲಿ ಸತೀಶ್ ಜಾರಕಿಹೊಳಿಗೆ ಯಾವುದೇ ಕೊರತೆ ಇಲ್ಲ ಎನ್ನುವ ಮಾತಿದೆ. ಇದು ರಾಜ್ಯ ಮಟ್ಟದ ನಾಯಕತ್ವದ ಹಾದಿಯಲ್ಲಿ ದೊಡ್ಡ ಪ್ಲಸ್ ಪಾಯಿಂಟ್ ಆಗಬಹುದು. ಆದ್ರೆ ಅಹಿಂದ ರಾಜಕೀಯವು ಕೇವಲ ಸಮುದಾಯಗಳ ಗಣಿತವಲ್ಲ, ಭಾವನಾತ್ಮಕ ರಾಜಕೀಯವೂ ಆಗಿದೆ. ಸಿದ್ದರಾಮಯ್ಯ ಅವರು ಅಹಿಂದ ವರ್ಗಗಳಲ್ಲಿ ತಮ್ಮದೇ ಆದ ಒಗ್ಗಟ್ಟಿನ ಕಥಾವಸ್ತು ನಿರ್ಮಿಸಿದ್ರು. ಬಡವರ ಪರ, ಹಿಂದುಳಿದವರ ಪರ ಹೋರಾಟಗಾರ ಎಂಬ ಭಾವಚಿತ್ರ ಕಟ್ಟಿಕೊಂಡಿದ್ರು. ಸತೀಶ್ ಜಾರಕಿಹೊಳಿಗೆ ಈಗ ಅಗತ್ಯವಿರುವುದು ಇದೇ ರೀತಿಯ ವಿಶಾಲ ಜನಸಂಪರ್ಕ ಅಭಿಯಾನ. ಅವರು ತಮ್ಮ ರಾಜಕೀಯ ಹಾದಿಯನ್ನು ಅಹಿಂದ 2.0 ಎಂಬ ಹೊಸ ಪರಿಕಲ್ಪನೆಯಾಗಿ ರೂಪಿಸಬಹುದು ಎಂಬುದು ಕಾದು ನೋಡಬೇಕಿದೆ. ಇನ್ನೊಂದು ಪ್ರಶ್ನೆ ಏನಂದ್ರೆ, ಕಾಂಗ್ರೆಸ್ ಒಳಗಿನ ಶಕ್ತಿ ಸಮೀಕರಣ. ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅವರಂತಹ ಬಲಿಷ್ಠ ನಾಯಕರು ಇದ್ದಾರೆ. ಉತ್ತರ, ದಕ್ಷಿಣ, ಹಳೆ ಮೈಸೂರು, ಉತ್ತರ ಕರ್ನಾಟಕ ಎಂಬ ಪ್ರಾದೇಶಿಕ ಸಮತೋಲನದಲ್ಲೂ ಲೆಕ್ಕಾಚಾರ ನಡೆದಿದೆ. ಹೀಗಾಗಿ ಅಹಿಂದ ನಾಯಕತ್ವಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರು ಕೇವಲ ಸಮುದಾಯ ಬೆಂಬಲವಷ್ಟೇ ಅಲ್ಲ, ಪ್ರಾದೇಶಿಕ ಮತ್ತು ಸಂಘಟನಾ ಸಮತೋಲನವನ್ನು ಸಾಧಿಸಬೇಕಾಗುತ್ತದೆ. ಮುಂದಿನ ಲೋಕಸಭೆ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಸತೀಶ್ ಜಾರಕಿಹೊಳಿಗೆ ಪರೀಕ್ಷಾ ವೇದಿಕೆಗಳಾಗಬಹುದು. ಅಹಿಂದ ಸಮುದಾಯಗಳಲ್ಲಿ ಅವರ ಪ್ರಭಾವ ಎಷ್ಟು ವ್ಯಾಪಕವಾಗಿದೆ ಎಂಬುದು ಈ ಚುನಾವಣೆಗಳಲ್ಲಿಯೇ ಗೊತ್ತಾಗಲಿದೆ. ವಿಶೇಷವಾಗಿ ದಲಿತ ಮತ್ತು ಹಿಂದುಳಿದ ವರ್ಗದ ಯುವ ಮತದಾರರನ್ನ ಸೆಳೆಯುವಲ್ಲಿ ಅವರು ಯಶಸ್ವಿಯಾಗಬೇಕಿದೆ. ಸಾಮಾಜಿಕ ನ್ಯಾಯದ ಅಜೆಂಡಾವನ್ನು ಆರ್ಥಿಕ ಅವಕಾಶಗಳು, ಉದ್ಯೋಗ ಮತ್ತು ಶಿಕ್ಷಣದೊಂದಿಗೆ ಜೋಡಿಸಿ ಹೊಸ ರಾಜಕೀಯ ಕಥನ ಕಟ್ಟುವ ಅಗತ್ಯ ಎದುರಾಗಿದೆ. ಇದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಭಾಷಣ ಶೈಲಿ ಮತ್ತು ಸಾರ್ವಜನಿಕ ಸಂಪರ್ಕ
ಸಂಪರ್ಕವನ್ನ ವಿಸ್ತರಿಸಬೇಕಿದೆ ಎಂಬ ಅಭಿಪ್ರಾಯವು ರಾಜಕೀಯ ವಲಯದಲ್ಲಿ ಕೇಳಿ ಬಂದಿದೆ. ರಾಜ್ಯವ್ಯಾಪಿ ಪ್ರವಾಸಗಳು, ಸಮಾವೇಶಗಳು ಮತ್ತು ನೇರ ಸಂವಾದ ಕಾರ್ಯಕ್ರಮಗಳ ಮೂಲಕ ಅಹಿಂದ ವರ್ಗಗಳ ವಿಶ್ವಾಸ ಗಳಿಸುವುದು ಅವಶ್ಯ. ನಾಯಕತ್ವವು ಕೇವಲ ಹುದ್ದೆಯಿಂದ ಸಿಗುವುದಿಲ್ಲ, ಅದು ನಿರಂತರ ಸಂಪರ್ಕ ಮತ್ತು ವಿಶ್ವಾಸದಿಂದ ನಿರ್ಮಾಣವಾಗುತ್ತದೆ. ಕೊನೆಗೂ ಅಹಿಂದ ನಾಯಕತ್ವ ಎನ್ನುವುದು ಕೇವಲ ಕಾಂಗ್ರೆಸ್ ಒಳಗಿನ ಪ್ರಶ್ನೆಯಲ್ಲ, ಅದು ರಾಜ್ಯ ರಾಜಕೀಯದ ದಿಕ್ಕನ್ನು ನಿರ್ಧರಿಸುವ ವಿಷಯ. ಸತೀಶ್ ಜಾರಕಿಹೊಳಿಗೆ ಅನುಕೂಲಕರ ನೆಲೆಯಿದೆ, ಆದ್ರೆ ಆ ನೆಲೆಯನ್ನು ರಾಜ್ಯ ಮಟ್ಟದ ಅಲೆಯಾಗಿ ಪರಿವರ್ತಿಸುವುದು ಸವಾಲು. ಮುಂದಿನ ರಾಜಕೀಯ ಬೆಳವಣಿಗೆಗಳು, ಪಕ್ಷದ ಒಳ ಸಮೀಕರಣಗಳು ಮತ್ತು ಜನರ ಸ್ವೀಕೃತಿ ಇವೆಲ್ಲದರ ಸಮನ್ವಯವೇ ಅಂತಿಮ ಫಲಿತಾಂಶ ತೀರ್ಮಾನಿಸಲಿದೆ. ಅಹಿಂದ ಪಟ್ಟದ ಪೈಪೋಟಿ ಇನ್ನಷ್ಟೇ ತೀವ್ರಗೊಳ್ಳಲಿದೆ. ಒಟ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರ ರಾಜಕೀಯ ಪಯಣ ಸ್ಥಿರ ಮತ್ತು ಶಾಂತವಾದದ್ದು. ಆದ್ರೆ ಅಹಿಂದ ನಾಯಕತ್ವ ಎನ್ನುವುದು ಕೇವಲ ರಾಜಕೀಯ ಹುದ್ದೆಯಲ್ಲ, ಅದು ಸಮುದಾಯಗಳ ವಿಶ್ವಾಸದ ಪ್ರತಿಬಿಂಬ. ಸಿದ್ದರಾಮಯ್ಯ ಬಳಿಕ ಆ ವಿಶ್ವಾಸವನ್ನು ಪಡೆಯಲು ಸತೀಶ್ ಯಾವ ಮಟ್ಟಿಗೆ ತಮ್ಮ ವ್ಯಕ್ತಿತ್ವ ಮತ್ತು ಸಂಘಟನಾ ಶಕ್ತಿಯನ್ನ ಮೀರಿಸುತ್ತಾರೆ ಎನ್ನುವುದೇ ಪ್ರಮುಖ. ಮುಂದಿನ 2-3 ವರ್ಷಗಳಲ್ಲಿ ಅವರ ರಾಜಕೀಯ ಹೆಜ್ಜೆಗಳು ಸ್ಪಷ್ಟವಾಗಲಿವೆ. ಅಹಿಂದ ಪೀಠಕ್ಕಾಗಿ ಸಾಹುಕಾರ್ ಸಜ್ಜಾಗಿದ್ದಾರೆ, ಆದ್ರೆ ಆ ಪೀಠ ಅವರಿಗೆ ಸಿಗುತ್ತದೆಯೇ ಎಂಬುದನ್ನ ನಿರ್ಧರಿಸುವುದು ಕಾಲ ಮತ್ತು ಜನರ ತೀರ್ಪು. ಒಟ್ನಲ್ಲಿ ಅಹಿಂದ ನಾಯಕತ್ವದ ಪ್ರಶ್ನೆ ಕೇವಲ ವ್ಯಕ್ತಿ ಆಯ್ಕೆ ಮಾಡುವ ವಿಚಾರವಲ್ಲ, ಅದು ರಾಜ್ಯ ರಾಜಕೀಯದ ಮುಂದಿನ ದಿಕ್ಕನ್ನು ನಿರ್ಧರಿಸುವ ತಿರುವು. ಸತೀಶ್ ಜಾರಕಿಹೊಳಿ ಅವರಿಗೆ ಅನುಭವ, ಸಮುದಾಯ ಬೆಂಬಲ ಮತ್ತು ಸಂಘಟನಾ ಶಕ್ತಿ ಎಂಬ ಪ್ಲಸ್ ಪಾಯಿಂಟ್ ಅಂಶಗಳಿದ್ದರೂ ರಾಜ್ಯವ್ಯಾಪಿ ಸ್ವೀಕೃತಿ ಮತ್ತು ಕಾಂಗ್ರೆಸ್ ಒಳಗಿನ ಶಕ್ತಿ ಸಮೀಕರಣ ಎಂಬ ಸವಾಲುಗಳು ಎದುರಲ್ಲೇ ಇವೆ. ಸಿದ್ದರಾಮಯ್ಯ ನಂತರ ಅಹಿಂದ ಪೀಠ ಖಾಲಿಯಾಗುತ್ತದೆಯೇ ಅಥವಾ ಸಾಹುಕಾರದನ್ನು ಭದ್ರವಾಗಿ ಹಿಡಿಯುತ್ತಾರ? ಮುಂದಿನ 2-3 ವರ್ಷಗಳಲ್ಲಿ ನಡೆಯುವ ರಾಜಕೀಯ ಚಲನವಲನಗಳು ಇದಕ್ಕೆ ಉತ್ತರ ಕೊಡಲಿವೆ. ರಾಜಕೀಯ ಕಣ ಇನ್ನಷ್ಟೇ ರೋಚಕವಾಗ್ತಿದೆ. ಅಹಿಂದ ಪಟ್ಟಕ್ಕಾಗಿ ಸಮರ ಈಗಲೇ ಆರಂಭವಾಗಿದೆ.